ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಮೇಲೆ. ಸೊ ಇದನ್ನ ಬಿಟ್ಟು ಇನ್ನು ಉಳಿದಿರುವಂತ ಮೂರು ಅಂದ್ರೆ LFU, LRU ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್, ಈ ಎಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಈಗ ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅಂತಂದ್ರೆ ಒಂದು ವರ್ಡ್ ಅನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಏನು? ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ಲೀಸ್ಟ್ ಡಿಮ್ಯಾಂಡ್ ಇರುವಂತಹ ಪೇಜ್ ಜೊತೆ ನಾವು ಹೊಸದಾಗಿ ಇನ್ಸರ್ಟ್ ಮಾಡಬೇಕಾಗಿರುವಂತಹ ಪೇಜ್ ಅಥವಾ ಎಲಿಮೆಂಟ್ ಅನ್ನ ನಾವೇನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತೀವಿ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಸಾಕು, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗೋಣ. ಒಂದು ಫ್ರೇಮ್, ಆ ಫ್ರೇಮಿನ ಸೈಜ್ ಎಷ್ಟು? ಫ್ರೇಮ್ ಸೈಜ್ ವಿಲ್ ಬಿ ಆಫ್ 3 ಬಿಟ್ಸ್. ಅವ್ರು ಹೇಳ್ತಾರೆ ಕ್ವಶನ್ ಅಲ್ಲಿ 3 ಬಿಟ್ಸ್ ಅಥವಾ 4 ಬಿಟ್ಸ್. ಸೇಮ್ ಪ್ರೊಸೀಜರ್ ಅಲ್ಲೇನೆ ನಾವು ಸಾಲ್ವ್ ಮಾಡ್ತಾ ಹೋಗೋದು, ಏನು ಕೂಡ ಏನು ಚೇಂಜಸ್ ಇರಲ್ಲ. 3 ಬಿಟ್ಸ್ ಅಂತಂದ್ರೆ 3 ಬಿಟ್ಸ್ಗಳು ಇರ್ತಾವೆ ಅಷ್ಟೇ. ನೋಡಿ ಇಲ್ಲಿ 3 ಬಿಟ್ಸ್ಗಳು ಇರ್ತಾವೆ, ಅದಷ್ಟು ಸೇರಿ ಒಂದು ಫ್ರೇಮ್. ಏನಾದ್ರೂ 4 ಬಿಟ್ಸ್ ಅಂತ ಕೊಟ್ರೆ ಇನ್ನೊಂದು ಎಕ್ಸ್ಟ್ರಾ 4 ಬಿಟ್ಸ್ಗಳು ಇರ್ತವೆ. ಸೊ ಈಗ 3 ಖಾಲಿ ಇದಾವೆ ಅಟ್ ಪ್ರೆಸೆಂಟ್. ಫಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡ್ಬೇಕು. ಇನ್ಸರ್ಟ್ ಮಾಡ್ಬೋದಾ? ಎಸ್, ಇನ್ಸರ್ಟ್ ಮಾಡ್ಬೋದು ಡೈರೆಕ್ಟ್ ಆಗಿ, ಯಾಕಂದ್ರೆ ಅಲ್ಲಿ 3 ಜಾಗಗಳು ಖಾಲಿ ಇದ್ದಿದ್ರಿಂದ ಒಂದನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. 2 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನು 2 ಜಾಗ ಖಾಲಿ ಇದೆ. ಸೊ 3 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 3 ಅನ್ನ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಇಲ್ಲ. ಯಾಕಂತಂದ್ರೆ ನೋಡಿ ಇಲ್ಲಿ ಜಾಗ ಖಾಲಿ ಇದೆ, ಹೌದು, ಇನ್ನು ಒಂದು ಬಿಟ್ಸ್ ಇಂದು ಜಾಗ ಖಾಲಿ ಇದೆ. ಆದ್ರೆ ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಪ್ರೆಸೆಂಟ್ ಇದೆ, ಗೊತ್ತಾಯ್ತಾ? ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಇರೋದ್ರಿಂದ ರಿಪಿಟೇಷನ್ ಆದಂಗ ಆಗುತ್ತೆ. ರಿಪಿಟೇಷನ್ ಈಸ್ ನಾಟ್ ಅಲೋಡ್ ಇನ್ ದ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ಸ್. ಯಾವುದೇ ಆಗಿರಲಿ, LFU, LRU, ಫಸ್ಟ್ ಇನ್ ಫಸ್ಟ್ ಔಟ್, ಆಪ್ಟಿಮಲ್, ಯಾವುದೇ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಆದ್ರೂ ಕೂಡ ರಿಪಿಟೇಷನ್ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ರಿಪಿಟೇಷನ್ ಆಗಬಾರ್ದು ಅಂತ ಈ 2 ಅನ್ನ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡಲ್ಲ. ಜಾಗ ಖಾಲಿ ಇದ್ರೂ ಕೂಡ ನಾನು ಇನ್ಸರ್ಟ್ ಮಾಡಲ್ಲ. ಸೊ ಈಗ 2 ಮತ್ತೆ 3 ಆಲ್ರೆಡಿ ಪ್ರೆಸೆಂಟ್ ಇದಾವೆ, ಇನ್ನೊಂದು ಜಾಗ ಖಾಲಿ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 1 ಅನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ 3 ಡಿಫ್ರೆಂಟ್ ಎಲಿಮೆಂಟ್ಸ್ ಇರೋದು. ಈ ಎಲಿಮೆಂಟ್ಸ್ ಹೆಂಗ್ ಕೊಟ್ಟಿದಾರಲ್ಲ, ಇವುಗಳನ್ನ ನಾವು ಪೇಜಸ್ ಅಂತ ಕೂಡ ಕರೀತಾ ಹೋಗ್ಬೋದು, ಪೇಜಸ್ ಅಥವಾ ಎಲಿಮೆಂಟ್ಸ್. ನೋಡಿ 2, 3, 1 ಡಿಫ್ರೆಂಟ್ ಇರೋವೆ ಅಲ್ವಾ ಇರೋದು? ಎಸ್, ಡಿಫ್ರೆಂಟ್ ಇದಾವೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, 5 ಅನ್ನ ಇನ್ಸರ್ಟ್ ಮಾಡೋಣ. 5 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಆಗಲ್ಲ. ಯಾಕೆ? ನೋಡಿ ಇಲ್ಲಿ 3 ಬಿಟ್ಸ್ದು ಒಂದು ಫ್ರೇಮ್ ಅಂತ ಹೇಳಿದ್ದೆ. ಸೊ 3 ಬಿಟ್ಸ್ಗಳು ಕೂಡ ಡಿಫ್ರೆಂಟ್ ಬಿಟ್ಸ್ಗಳು ಕೂತಿದಾವೆ ಆಲ್ರೆಡಿ, ಎಕ್ಸ್ಟ್ರಾ ಜಾಗ ಇಲ್ಲ. ಇದನ್ನ ಒಂಥರ ಎಕ್ಸಾಂಪಲ್ ಈ ತರ ತಿಳ್ಕೊಳ್ಳಿ. ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅಲ್ಲಿ 3 ಬಾಲ್ಗಳನ್ನ ಇಡ್ಬೋದು ಅಷ್ಟೇ. ಸೊ 3 ಬಾಲ್ಗಳನ್ನ ಆಲ್ರೆಡಿ ಇಟ್ಟಿದ್ದೀನಿ, ಡಿಫ್ರೆಂಟ್ ಬಾಲ್ಗಳನ್ನ. ನೆಕ್ಸ್ಟ್ ಇನ್ನೊಂದು ಬಾಲನ್ನ ಇಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ, ಒಂದೇ ಒಂದು ಜಾಗ ಇರೋದು. ಏನು? ಆಲ್ರೆಡಿ ಪ್ರೆಸೆಂಟ್ ಇರುವಂತ ಒಂದು ಬಾಲನ್ನ ತೆಗೆದು ಆ ಜಾಗಕ್ಕೆ ಇನ್ನೊಂದು ಬಾಲನ್ನ ರೀಪ್ಲೇಸ್ ಮಾಡೋದು, ಗೊತ್ತಾಯ್ತಾ? ಹೊಸದಾಗಿ ಯಾವ್ದಾದ್ರು ಬಾಲನ್ನ ಇಡಬೇಕು ಅಂದ್ರೆ ಆಲ್ರೆಡಿ ಎಕ್ಸಿಸ್ಟ್ ಇರುವಂತ ಯಾವ್ದಾದ್ರು ಒಂದು ಬಾಲನ್ನ ತೆಗೆದು ಇನ್ನೊಂದು ಬಾಲನ್ನ ನಾವು ರೀಪ್ಲೇಸ್ ಮಾಡ್ಬೇಕಾಗತ್ತೆ ಅದ್ರ ಜಾಗಕ್ಕೆ. ಈಗ ನಾನು 2 ಜಾಗಕ್ಕೆ ರೀಪ್ಲೇಸ್ ಮಾಡ್ಬೋದು, ಅಥವಾ 3 ಜಾಗಕ್ಕೆ ರೀಪ್ಲೇಸ್ ಮಾಡ್ಬೋದು, ಅಥವಾ 1 ಜಾಗಕ್ಕೆ ರೀಪ್ಲೇಸ್ ಮಾಡ್ಬೋದು. ಅದಕ್ಕೆ ಕರೆಯೋದು ಏನು, ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅಂತ. ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. 2, 3, 1 ಯಾರದ್ರ ಜೊತೆನಾದ್ರೂ ಕೂಡ ನಾವು ರೀಪ್ಲೇಸ್ ಮಾಡಬೇಕು. ಯಾರ ಜೊತೆ ಅಂತ ಡಿಸೈಡ್ ಆಗೋದು ಈ ಅಲ್ಗಾರಿದಮ್ಸ್ ಮೇಲೆ. ಸೊ LFU ದೇ ಬೇರೆ ಟೆಕ್ನಿಕ್, LRU ದೇ ಬೇರೆ ಟೆಕ್ನಿಕ್, ಫಸ್ಟ್ ಇನ್ ಫಸ್ಟ್ ಔಟ್ ದೇ ಬೇರೆ ಟೆಕ್ನಿಕ್, ಆಪ್ಟಿಮಲ್ ದೇ ಬೇರೆ ಟೆಕ್ನಿಕ್. ಆಪ್ಟಿಮಲ್ ಏನ್ ಹೇಳುತ್ತೆ, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುವಂತ ಎಲಿಮೆಂಟ್ ಅಥವಾ ಪೇಜಸ್ ಜೊತೆ ರೀಪ್ಲೇಸ್ ಮಾಡ್ಬಿಡ್ರಿ ಅಂದ್ರೆ 2, 3, 1 ಅಲ್ಲಿ ಯಾರಿಗೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುತ್ತೆ ಅವ್ರ ಜೊತೆ ರೀಪ್ಲೇಸ್ ಮಾಡ್ರಿ ಅಂತ. ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. 5 ಅನ್ನ ನಾನು ರೀಪ್ಲೇಸ್ ಮಾಡ್ಬೇಕಲ್ಲ, ಸೊ ಅದ್ರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ರೈಟ್ ಸೈಡಿಗೆ ನೋಡ್ತಾ ಹೋಗಿ. ಏನು? 5 ರೈಟ್ ಸೈಡ್ ಅಲ್ಲಿ ಹುಡುಕ್ಬೇಕು. ಯಾರನ್ನ? 2, 3, 1 ಅನ್ನ ಹುಡುಕಿ. ಸೊ ಆದಷ್ಟು 5ಗೆ ಹತ್ರವಾಗಿ. ನೋಡಿ ಇಲ್ಲಿ 2 ಇದೆ, 2 ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಆದ್ರೆ 5ಗೆ ಆದಷ್ಟು ಹತ್ತಿರವಾಗಿ ನಾವು ಹುಡುಕಬೇಕಷ್ಟೇ, ಗೊತ್ತಾಯ್ತಾ? ಸೊ 2 ಒಂದ್ಸಲಿ ಅಂಡರ್ಲೈನ್ ಮಾಡಿದೀನಿ. ನೆಕ್ಸ್ಟ್ 3 ಮತ್ತೆ 1 ಅನ್ನ ಹುಡುಕಿ. 3 ಇಲ್ಲಿದೆ, 1 ನನಗೆ ಕಾಣಿಸ್ತಾ ಇಲ್ಲ. 1 ಇಲ್ಲಿ ಇಲ್ವೇ ಇಲ್ಲ ಅಂತಂದ್ರೆ ನನಗೆ ಕಾಣಿಸ್ತಿಲ್ಲ ಅಂತಂದ್ರೆ ಏನಾಯ್ತು, ಅದಕ್ಕೆ ತುಂಬಾ ಲೀಸ್ಟ್ ಡಿಮ್ಯಾಂಡ್ ಇದೆ ಫ್ಯೂಚರ್ ಅಲ್ಲಿ, ಅಂದ್ರೆ ಅದು ಇನ್ನೂ ಕೂಡ ಲೇಟ್ ಆಗಿ ಬೇಕಾಗೋದು. ಈಗ ನನಗೆ 2 ಬೇಕು, ಆಮೇಲೆ ನನಗೆ 3 ಬೇಕು, ಆಮೇಲೆ ನನಗೆ 1 ಬೇಕಾಗಿರೋದು. ಅಂದ್ರೆ ಏನಾಯ್ತು, ಈ 3ರಲ್ಲಿ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಯಾರು, ಇವು 3ರಲ್ಲಿ ಲೀಸ್ಟ್ ಡಿಮ್ಯಾಂಡ್ ಇರೋದು ಯಾರಿಗೆ? 1ಗೆ. ಯಾಕಂದ್ರೆ ಈಗ ನನಗೆ 2 ಬೇಗ ಬೇಕು, ಆಮೇಲೆ ನನಗೆ 3 ಬೇಕೇ ಬೇಕು, ಆಮೇಲೆ ನೋಡ್ಕೊಳ್ಳೋಣ 1 ಸಿಗುತ್ತೋ ಇಲ್ವೋ ಅಂತ, ಆಮೇಲೆ ನೋಡ್ಕೊಳ್ಳೋಣ, ಆ ತರ ಮೈಂಡ್ ಸೆಟ್. ಸೊ ಇವಾಗ ಏನಾಗುತ್ತೆ, 5 ಜಾಗಕ್ಕೆ ನಾವು 1 ಅನ್ನ ನಾವು 1 ಜಾಗಕ್ಕೆ ರೀಪ್ಲೇಸ್ ಮಾಡ್ಬೋದು. ಯಾಕೆ? 1ಗೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್, ಅದು ಕಾಣಿಸ್ತಿಲ್ಲ ಅಂತಂದ್ರೆ ಅದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುತ್ತೆ. ಆದಷ್ಟು ದೂರ ಯಾವ್ದು ಇರುತ್ತೆ ಆ ಒಂದು ಎಲಿಮೆಂಟ್ ಜೊತೆ ನಾವು ರೀಪ್ಲೇಸ್ ಮಾಡ್ಬೇಕಷ್ಟೇ. ಸೊ 5 ಅನ್ನ 1 ಜೊತೆ ರೀಪ್ಲೇಸ್ ಮಾಡ್ತೀನಿ. 3 ಮತ್ತೆ 2 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್.
ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ನೋಡಿ, ಇಲ್ಲಿ ಅಪ್ಡೇಟೆಡ್ ಫ್ರೇಮಲ್ಲಿ 2 ಆಲ್ರೆಡಿ ಪ್ರೆಸೆಂಟ್ ಇದೆ. ಮತ್ತಿನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. 2 ಆಲ್ರೆಡಿ ಪ್ರೆಸೆಂಟ್ ಇರೋದ್ರಿಂದ ಮತ್ತೆ ಇನ್ಸರ್ಟ್ ಮಾಡಕ್ಕೆ ಹೋಗಬಾರ್ದು. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡೋಣ. 4 ಇದೆಯಾ ಅಪ್ಡೇಟೆಡ್ ಫ್ರೇಮಲ್ಲಿ? 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಪಾಯಿಂಟ್ ಅನ್ನ ಇಟ್ಟು ರೈಟ್ ಸೈಡಿಗೆ ನೋಡ್ತಾ ಹೋಗ್ತೀನಿ. ಐ ವಿಲ್ ಬಿ ಸರ್ಚಿಂಗ್ ಫಾರ್ 2, 3 and 5. 2, 3, 5ಗೆ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ. ಸೊ 2 ಮತ್ತೆ 3 ಅನ್ನ ಸರ್ಚ್ ಮಾಡ್ತಾ ಹೋಗಿ 3 ಇಲ್ಲೇ ಇದೆ, 2 ಇಲ್ಲೇ ಇದೆ, ಆದಷ್ಟು ಹತ್ರವಾಗಿ. ಇಲ್ಲೂ ಕೂಡ 2 ಇದೆ, ಬಟ್ ಆದಷ್ಟು ಹತ್ರ ಇರುವಂಥದ್ದು. ನನಗೆ 5 ಎಲ್ಲಿದೆ? 5 ಇಲ್ಲೇ ಇದೆ ನೋಡಿ. 2, 3, 5 ಅನ್ನ ಹುಡುಕ್ದೆ. 5 ಇಲ್ಲಿದೆ, 3 ಇಲ್ಲಿದೆ, 2 ಇದೆ. ಸೊ 4 ಇಂದ ಒಂದು ಸ್ವಲ್ಪ ದೂರದಲ್ಲಿ ಇರುವಂಥದ್ದು ನೋಡಿ, 5, 3, 2. ಲಾಸ್ಟಲ್ಲಿ ಇರೋದು ಯಾವುದು? ಬಲಗಡೆ ಸೈಡಲ್ಲಿ 2. ಸೊ ಅಂತಂದ್ರೆ ಅದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇದೆ. ಗೊತ್ತಾಯ್ತಾ? ಫಸ್ಟ್ ನನಗೆ 5 ಬೇಕು, ಆಮೇಲೆ 3 ಬೇಕು, ಆಮೇಲೆ 2 ಸಿಗುತ್ತೆ ಅಂತ ಆ ಥರ. ಸೊ 4 ಅನ್ನ 2 ಜಾಗಕ್ಕೆ ರೀಪ್ಲೇಸ್ ಮಾಡ್ಬೋದು. 3 ಮತ್ತೆ 5 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ ಆಲ್ರೆಡಿ 5 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಪ್ರೆಸೆಂಟ್ ಇದೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದ್ಸಲಿ ಅದನ್ನ ರಿಪ್ಲೇಸ್ ಮಾಡೋಕ್ಕಲ್ಲ, ಯಾಕಂದ್ರೆ ರಿಪಿಟೇಷನ್ ಆದಂಗಾತೆ. ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಇನ್ ದ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್. ಸೊ ಅದಕ್ಕೋಸ್ಕರ 5 ಅನ್ನ ಸ್ಕಿಪ್ ಮಾಡೋಣ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 3 ಆಲ್ರೆಡಿ ಪ್ರೆಸೆಂಟ್ ಇದೆ. ಸರಿನಾ? 3 ಕೂಡ ಆಲ್ರೆಡಿ ಪ್ರೆಸೆಂಟ್ ಇರೋದ್ರಿಂದ ರಿಪಿಟೇಷನ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಮತ್ತೆ ಇನ್ಸರ್ಟ್ ಮಾಡೋದಕ್ಕೆ ಹೋಗಲ್ಲ ಅಥವಾ ರೀಪ್ಲೇಸ್ ಕೂಡ ಮಾಡಲ್ಲ. ನೆಕ್ಸ್ಟ್ 2 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ 2 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಥರ ಪಾಯಿಂಟರ್ ಅನ್ನ ಇಟ್ಟು ರೈಟ್ ಸೈಡಲ್ಲಿ 4, 3, 5ಗೆ ಹುಡುಕ್ತೀನಿ. 5 ಇಲ್ಲಿದೆ, ಆದರೆ 3 ಮತ್ತು 4 ನನಗೆ ಸಿಗ್ತಾ ಇಲ್ಲ. ಯಾವ್ದು ಸಿಗ್ತಾ ಇಲ್ಲ ಅದನ್ನ ಟಿಕ್ ಮಾಡ್ಕೊಳ್ಳಿ. 4 ಮತ್ತು 3 ಸಿಗ್ತಾ ಇಲ್ಲ ಅಲ್ವಾ? ಸೊ ಈಗ ನನಗೆ ಇಲ್ಲಿ ಯಾವ ಇಲ್ಲ ಅಂತಂದ್ರೆ ನನಗೆ ಗೊತ್ತಾಗಲ್ಲ 4 ಲಾಸ್ಟಲ್ಲಿ ಇದೆಯೋ ಅಥವಾ 3 ಲಾಸ್ಟಲ್ಲಿ ಇದೆಯೋ ಅಂತ. ಸೊ ಅವಾಗ ಏನು ಮಾಡ್ತೀನಿ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ದು ಎಲ್ಪ್ ಅನ್ನ ತಗೊಂತಾ ಹೋಗ್ತೀನಿ. ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅಂದ್ರೇನು? 4 ಮತ್ತೆ 3 ಮಧ್ಯೆ ಅಲ್ವಾ ಟೈ ಇರೋದು, ಯಾಕಂದ್ರೆ 5 ಇಲ್ಲಿದೆ, ಓಕೆ ಹತ್ರ ಇದೆ ಅಂತ ಗೊತ್ತಾಯ್ತು. ಬಟ್ 4 ಮತ್ತೆ 3 ನನಗೆ ಇಲ್ವೇ ಇಲ್ಲ. ಅವಾಗ ಏನ್ ಮಾಡ್ತೀವಿ, 4 ಮತ್ತೆ 3 ಟೈ ಆಗಿರುತ್ತಲ್ವಾ, ಇವರಿಬ್ರು ಮಧ್ಯೆ ಯಾರು ಅಂತ ಡಿಸೈಡ್ ಮಾಡಕ್ ಆಗಲ್ಲ. ಸೊ ಅವಾಗ ಇವರಿಬ್ರಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ, ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜಾಗಕ್ಕೆ ನಾನು 2 ಅನ್ನ ರೀಪ್ಲೇಸ್ ಮಾಡ್ತೀನಿ. 4 ಎಲ್ಲಿಂದ ಶುರುವಾಗಿದೆ? ಇದೇ ಒಂದು ಸ್ಟೆಪ್ ಇಂದ 4 ಶುರು ಆಗಿರೋದು ನೋಡಿ, ಇಲ್ಲಿ ಇದೇ ಒಂದು ಸ್ಟೆಪ್ ಇಂದ. 3 ಎಲ್ಲಿಂದ ಶುರುವಾಗಿದೆ? ಈ ಒಂದು ಸ್ಟೆಪ್ ಇಂದ, ಸೆಕೆಂಡ್ ಸ್ಟೆಪ್ ಇಂದಾನೆ. 4 ಮತ್ತೆ 3 ಇವರಿಬ್ರಲ್ಲಿ ಫಸ್ಟ್ ಯಾರು ಬಂದಿರೋದು? 3 is the first one to come. So 3 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿ 4 and 5 will remain as it is from the previous step. ಗೊತ್ತಾಯ್ತಾ? ನಾವು 4, 3, 5 ಅನ್ನ ಹುಡುಕಿದಾಗ 5 ಸಿಕ್ತು, ಬಟ್ 4 ಮತ್ತೆ 3 ನನಗೆ ರೈಟ್ ಸೈಡ್ ಅಲ್ಲಿ ಸಿಗ್ಲಿಲ್ಲ. ಸೊ ಅದಕ್ಕೋಸ್ಕರ ಅವೆರಡಕ್ಕೆ ನಾವೇನ್ ಮಾಡ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತೀವಿ. ಯಾರು ಅಂತ ಡಿಸೈಡ್ ಮಾಡೋದಕ್ಕೆ, ಟೈ ಅನ್ನ ಬ್ರೇಕ್ ಮಾಡೋದಕ್ಕೋಸ್ಕರ. ಸೊ 4 ಇಲ್ಲಿಂದ ಶುರು ಆಗಿತ್ತು, 3 ಇಲ್ಲಿಂದ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಂದಾಗ 3 was the first one to come. ಸೊ ಅದರ ಜಾಗಕ್ಕೆ ನಾವು 2 ಅನ್ನ ರೀಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ಇದೆಯಾ ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ? 5 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮಲ್ಲಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2. ಸೊ 2 ಕೂಡ ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ, ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈಗ ಲಾಸ್ಟಲ್ಲಿ ಏನು ಬರೀಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರೀಬೇಕು. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್. Next, total number of page hits. So ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತ ಅಂದ್ರೆ ಏನು, ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂದ್ರೆ ಏನು ಅಂತ ನನಗೆ ಗೊತ್ತಾಗಬೇಕು. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತ ಅಂದ್ರೆ ಸಿಂಪಲ್, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಐದರ್ ಇನ್ಸರ್ಟೆಡ್ ದಿ ವ್ಯಾಲ್ಯೂಸ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ 3 ಸ್ಟೆಪ್ಗಳಲ್ಲಿ ಏನ್ ಮಾಡಿದೆ, ನಾನು ಇನ್ಸರ್ಟ್ ಮಾಡ್ತಾ ಬಂದೆ ವ್ಯಾಲ್ಯೂಗಳನ್ನ. 3 ಜಾಗ ಖಾಲಿ ಇತ್ತು, 2 ಅನ್ನ ಇನ್ಸರ್ಟ್ ಮಾಡಿದೆ. 2 ಜಾಗ ಖಾಲಿ ಇತ್ತು, 3 ಅನ್ನ ಇನ್ಸರ್ಟ್ ಮಾಡಿದೆ. 1 ಜಾಗ ಖಾಲಿ ಇತ್ತು, 1 ಅನ್ನ ಇನ್ಸರ್ಟ್ ಮಾಡಿದೆ. ಸೊ ಇನ್ಸರ್ಟ್ ಮಾಡಿರುವಂತ ಮತ್ತೆ ರೀಪ್ಲೇಸ್. ಆಮೇಲೆ ನನಗೆ ಜಾಗ ಇರಲಿಲ್ಲ ಅಂತ ನಾನೇನ್ ಮಾಡಿದೆ, ರೀಪ್ಲೇಸ್ ಮಾಡಿದೆ. ಎಷ್ಟು ಸ್ಟೆಪ್ ಅಲ್ಲಿ? 1, 2, 3 ಸ್ಟೆಪ್ ಅಲ್ಲಿ ರೀಪ್ಲೇಸ್ ಮಾಡಿದೆ. ಸೊ ಟೋಟಲ್ ಅವೆರಡನ್ನು ಕೂಡ ಸೇರಿಸಿ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಅಂತ ಬರಿತೀವಿ. ಏನು? ಇನ್ಸರ್ಟೆಡ್ ನಂಬರ್ ಆಫ್ ಸ್ಟೆಪ್ಸು, ಅದರ ಜೊತೆಗೆ ನಾವು ರೀಪ್ಲೇಸ್ ಮಾಡಿರುವಂಥ ಸ್ಟೆಪ್ಗಳು ಅಷ್ಟನ್ನು ಕೂಡ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಎಷ್ಟು ಸ್ಟೆಪ್ ಆಯಿತು? 1, 2, 3, 4, 5, 6 ಟೋಟಲ್ 6 ನಂಬರ್ ಆಫ್ ಸ್ಟೆಪ್ಸ್. ಅಂದರೆ ಪೇಜ್ ಫಾಲ್ಟ್ ಇಸ್ ಈಕ್ವಲ್ ಟು 6. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂತಂದ್ರೆ ಎಷ್ಟು ನಂಬರ್ ಆಫ್ ಸ್ಟೆಪ್ಸ್ ಅನ್ನ ಸ್ಕಿಪ್ ಮಾಡಿದೀವಿ ಬಿಕಾಸ್ ಆಫ್ ದ ರಿಪಿಟೇಷನ್. ನೋಡಿ ಇಲ್ಲಿ 2 ಇಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇತ್ತು ಫ್ರೇಮಲ್ಲಿ, ಅಪ್ಡೇಟೆಡ್ ಫ್ರೇಮಲ್ಲಿ. ಇನ್ನೊಂದ್ಸಲಿ ಇನ್ಸರ್ಟ್ ಮಾಡಿದ್ರೆ ರಿಪೀಟ್ ಆಗ್ಬಿಡುತ್ತೆ ಅಂತ ಏನ್ ಮಾಡಿದೆ, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಪ್ರೆಸೆಂಟ್ ಇತ್ತು, ಸ್ಕಿಪ್ ಮಾಡಿದೆ. 5 ಆಲ್ರೆಡಿ ಪ್ರೆಸೆಂಟ್ ಇತ್ತು, ಸ್ಕಿಪ್ ಮಾಡಿದೆ. 3 ಆಲ್ರೆಡಿ ಪ್ರೆಸೆಂಟ್ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಪ್ರೆಸೆಂಟ್ ಇತ್ತು, ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಸ್ಕಿಪ್ ಮಾಡಿದೆ. ಸೊ ಏನಕ್ಕೆ ಸ್ಕಿಪ್ ಮಾಡಿದ್ದು ನಾವು, ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅಲ್ಲಿ ರಿಪಿಟೇಷನ್ ಆಗಬಾರ್ದು.
ಸೊ ನಾವೇನಾದ್ರೂ ಕೂಡ ಇನ್ಸರ್ಟ್ ಮಾಡೋದಕ್ಕೆ ಅಥವಾ ರಿಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋದ್ರೆ ಅವಾಗ ರಿಪಿಟೇಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವೇನು ಕೂಡ ಚೇಂಜಸ್ ಅನ್ನ ಮಾಡಲ್ಲ. ಏನಾದ್ರೂ ಅದು ಆಲ್ರೆಡಿ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ನಾವು ಮುಂದೆ ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಎಷ್ಟು ನಂಬರ್ ಆಫ್ ಸ್ಟೆಪ್ಸ್ ಗಳನ್ನ ನಾವು ಸ್ಕಿಪ್ ಮಾಡಿರೋದು? 1 2 3 4 5 6. ಸೊ ಟೋಟಲ್ 6 ನಂಬರ್ ಆಫ್ ಸ್ಟೆಪ್ಸ್ ಗಳನ್ನ ನಾವು ಸ್ಕಿಪ್ ಮಾಡಿದ್ವಿ. ಸೊ ಪೇಜ್ ಇಟ್ಸ್ ಈಸ್ ಈಕ್ವಲ್ ಟು 6. ಸೊ ಒಂದೊಂದ್ಸಲಿ ಎಕ್ಸ್ಟೆಂಡೆಡ್ ಆಗಿ ಕ್ವಶನ್ ಅನ್ನ ಕೇಳ್ತಾರೆ. ಯಾವ ರೀತಿ ಅಂದ್ರೆ ಆಪ್ಟಿಮಲ್ಲು ಕಂಡಿಡಿರಿ, LRU LFU ಫಸ್ಟ್ ಇನ್ ಫಸ್ಟ್ ಔಟ್ ಅಷ್ಟಕ್ಕೂ ಕೂಡ ಆನ್ಸರ್ ಬರೀರಿ ಅಂತ ಅಂದ್ಬಿಟ್ಟು ಆಮೇಲೆ ವಿಚ್ ಇಸ್ ದ ಬೆಸ್ಟ್ ಅಲ್ಗಾರಿದಮ್ ಅಂತ ಕೇಳ್ತಾರೆ. ಬೆಸ್ಟ್ ಅಲ್ಗಾರಿದಮ್ ಯಾವುದು ಅಂತಂದ್ರೆ ಇದೆ ಆಪ್ಟಿಮಲ್. ಯಾಕಂತಂದ್ರೆ ಪೇಜ್ ಇಟ್ಸ್ ಕಡಿಮೆ ಇದಾವೆ ನೋಡಿ. ಇಲ್ಲೇನು ಕೂಡ ರೀಪ್ಲೇಸ್ ಮಾಡುವಂತದ್ದು ಚೇಂಜಸ್ ಮಾಡುವಂತದ್ದು ಜಾಸ್ತಿ ಇರಲಿಲ್ಲ ನಮ್ಗೆ. ಎಲ್ಲ ನಾವು ಸ್ಕಿಪ್ ಮಾಡ್ತಾ ಹೋದ್ವಿ. ಸೊ ಏನು ಪೇಜ್ ಇಟ್ಸ್ ಗಳು ಕಡಿಮೆ ಇರೋದ್ರಿಂದ ಇದನ್ನ ಬೆಸ್ಟ್ ಅಲ್ಗಾರಿದಮ್ ಅಂತ ಕರಿಬಹುದು. ಎಲ್ಲಾ ಒಂದು ಅಲ್ಗಾರಿದಮ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಅಂದ್ರೆ LFU LRU ಆಪ್ಟಿಮಲ್ ಫಿಫಾನ ಕಂಪೇರ್ ಮಾಡಿದ್ರೆ ಆಪ್ಟಿಮಲ್ ಇಸ್ ದ ಬೆಸ್ಟ್ ಒನ್. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.